ಆಗಮಿಸಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು ಪ್ರೀತಿಯ ಶುಭಾಶಯವನ್ನು ಈಗಲೇ ವಿನಿಮಯ ಮಾಡ್ತಾ ಇದ್ದಾರೆ. ಕನ್ನಡ ಪ್ರೇಮಿ, ಪರಿಸರ ಪ್ರೇಮಿ, ಕರ್ನಾಟಕದ ಪ್ರತಿ ಪಥವೂ ಕೂಡ ಅದು ಅಭಿವೃದ್ಧಿಯ ಪಥವಾಗಬೇಕು, ಪರಿಸರ ಸಂರಕ್ಷಣೆಯ ಪಥವಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅತ್ಯಂತ ಸಮರ್ಥವಾದ ಆಡಳಿತವನ್ನು ನೀಡ್ತಾ ಇದ್ದಾರೆ ಸಾಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ. ಈ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ನಾನು ಭಾನುಮತಿ, ನಾನು ಕಲಾವಿದ ಶ್ರೀನಿವಾಸ. ಪ್ರಕೃತಿಯಂತೆ ಆಚರಣೆಯ ಮುಖ್ಯ ವಾಕ್ಯ ಘೋಷಣೆ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಅಂತ್ಯಗೊಳಿಸೋಣ ಅನ್ನೋ ವಾಕ್ಯವೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತ ಬಯಸಬೇಕಂತ. ನಾಡಿಗೆ ಎಲ್ಲ ವಿಚಾರವನ್ನು ಪ್ರಚಾರ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ಮಾಡುತ್ತೇವೆ. ಇಂದು ಧನ್ಯವಾದಗಳು ಸರ್. ಅದೇ ರೀತಿ ದಯವಿಟ್ಟು ಡಾಕ್ಟರ್ ಪ್ರದೀಪ್ ಶರಣ್ ಕುಮಾರ್ ಮೋದಿ ಅವರಿಗೂ ಸನ್ಮಾನ ಮಾಡಬೇಕಂತ ಹೋಗ್ತೇನೆ. ಇಡೀ ಪ್ರಪಂಚದಲ್ಲಿ ಇದು ವಿಶ್ವ ಪರಿಸರ ದಿನಾಚರಣೆ ಆಯೋಜಿಸಲ್ಪಟ್ಟಿದೆ. ಕಾರಣ ಸರ್, ಕರ್ನಾಟಕ ಸರ್ಕಾರದ ಹಲವಾರು ಹಿರಿಯ ಅಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಮುಖ್ಯವಾಗಿ ಇವತ್ತು ಬಂದಿರತಕ್ಕಂಥ ಜನರು ಸಾಮಾನ್ಯರ ಜೊತೆಗೆ ವಿಶೇಷವಾಗಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ PM ನರೇಂದ್ರ ಸ್ವಾಮಿ ಅವರು. ಇದು ಗಂಧದ ಗುಡಿ ಸದಾಕಾಲ ನಳನಳಿಸುವ ಹಾಗೆ ಪ್ರತಿ ಮನೆಯಲ್ಲಿಯೂ ಕೂಡ ಗಿಡವನ್ನು ನೆಟ್ಟು ಪೋಷಿಸಿ ಬೆಳೆಸಿ ಹೆಮ್ಮರವಾಗಿಸುವಂತಹ ಧ್ಯೇಯವನ್ನು ಹೊಂದಿರುವಂತಹ ಕಾರ್ಯಕ್ರಮ ಇದು. ನಮಗೆ 1972 ಜೂನ್ 5ರಂದು ಈ ನಾಡು ಕಂಡಂಥ ಧೀಮಂತ ನಾಯಕಿ, ತನ್ನದೇ ಆದಂಥ ದಾರಿಯನ್ನು ದಿಕ್ಕನ್ನು ತೋರಿಸಿದಂಥ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಸ್ಟಾಕ್ಹೋಮ್ನಲ್ಲಿ ಒಂದು ವಿಶ್ವ ಸಮ್ಮೇಳನದಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಪ್ರತಿಪಾದಿಸಿ ನಮ್ಮ ದೇಶದಲ್ಲೂ ಕೂಡ ಗೌರವವನ್ನು ನೀಡಿ ಅಭಿನಂದಿಸಿ ಸನ್ಮಾನಿಸಲಾಗುತ್ತದೆ. ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಮಹನೀಯರನ್ನ ಸಂಸ್ಥೆಗಳ ಮುಖ್ಯಸ್ಥರನ್ನ ವೇದಿಕೆಗೆ ರೂಪಾಯಿಗಳ ನಗದನ್ನ ನೀಡಿ ಕೂಡ ವಿಶೇಷವಾಗಿ ಅವರನ್ನ ಪ್ರೋತ್ಸಾಹಿಸಲಾಗ್ತಾ ಇದೆ. ವೇದಿಕೆಯಲ್ಲಿ ಪ್ರೊಫೆಸರ್ ಕೃಷ್ಣರಾಜ್, ಆರ್ಥಿಕ ಅಧ್ಯಯನ ಮತ್ತು ನೀತಿ ಕೇಂದ್ರ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ. ಪ್ರೊಫೆಸರ್ ಕೃಷ್ಣರಾಜ್ ಅವರು ಪರಿಸರ ಆರ್ಥಿಕತೆ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಕಳೆದ 27 ವರ್ಷಗಳಿಂದ ಪರಿಸರ ವಿಷಯಗಳಲ್ಲಿ ಶೈಕ್ಷಣಿಕ ಹಾಗೂ ಸರ್ಕಾರದ ನೀತಿ ನಿಯಮಾವಳಿ ರೂಪಿಸುವಲ್ಲಿ ನಿರಂತರವಾಗಿ ತಮ್ಮ ಅಮೂಲ್ಯ ಸೇವೆ ಸಲಹೆಯನ್ನು ನೀಡುತ್ತಾ ಇದ್ದಾರೆ. ಪರಿಸರ ಆರ್ಥಿಕತೆ, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ, ನೀರಿನ ಭದ್ರತೆ, ಸುಸ್ಥಿರ ಅಭಿವೃದ್ಧಿ, ಜೀವ ವೈವಿಧ್ಯತೆ, ವಾಯು ಮಾಲಿನ್ಯದ ಆರ್ಥಿಕ ಪರಿಣಾಮಗಳು, ಹವಾಮಾನ ಬದಲಾವಣೆ, ಹೀಗೆ ಅವರ ಕಾರ್ಯವೈಖರಿ ಸಾಗಿದೆ. ಅವರ ಮಾರ್ಗದರ್ಶನದ ರೀತಿ ಇದಾಗಿದೆ. ಇವರ ಶ್ಲಾಘನೀಯ ಪರಿಸರ ಸೇವೆಯನ್ನು ಗುರುತಿಸಿ ಈ ವರ್ಷ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.
ಮುಂದೆ ದಕ್ಷಿಣ ವಲಯದ ಸಂಸ್ಥೆ ವಿಭಾಗ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರೀಸ್ ಟೌನ್ಶಿಪ್ ಅಥಾರಿಟಿ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು. ವಿಶೇಷವಾಗಿ ಎಲೆಕ್ಟ್ರಾನಿಕ್ ಸಿಟಿ ಕೈಗಾರಿಕಾ ಪ್ರದೇಶದ ನಿರ್ವಹಣೆಯ ಜವಾಬ್ದಾರಿಯೊಂದಿಗೆ 2013ನೇ ಇಸ್ವಿಯಲ್ಲಿ ಸ್ಥಾಪಿತಗೊಂಡಂತಹ ಸಂಸ್ಥೆ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಸಿಟಿ ಪ್ರದೇಶದ ಮೂಲಭೂತ ಸೌಕರ್ಯ ಮತ್ತು ನಿರ್ವಹಣೆಯ ಹೊಣೆ ಹೊತ್ತಿದೆ. ತನ್ನ ಆಡಳಿತದ ಪರಿಸರ ಸುಸ್ಥಿತಿಯನ್ನ ಅಳವಡಿಸಿಕೊಂಡು ಜಲ ಸಂರಕ್ಷಣೆ, ನೀರಿನ ಮಿತ ಬಳಕೆ, ತ್ಯಾಜ್ಯ ನಿರ್ವಹಣೆ, ವಿದ್ಯುತ್ ಮಿತ ಬಳಕೆ, ವಾಯು ಗುಣಮಟ್ಟ ನಿರ್ವಹಣೆಯಲ್ಲಿ ಗಣನೀಯ ಪ್ರಗತಿ ಸಾಧಿಸಿದೆ. ಕಳೆದ ವರ್ಷ ಝೀರೋ ವೇಸ್ಟ್ ಟು ಲ್ಯಾಂಡ್ ಫಿಲ್ ಅಭಿಯಾನದ ಅಡಿಯಲ್ಲಿ 99.8% ಕೈಗಾರಿಕಾ ತ್ಯಾಜ್ಯವನ್ನು ಮರುಬಳಕೆಯಾಗುವಂತೆ ತ್ಯಾಜ್ಯ ವಿಲೇವಾರಿ ಮಾಡಿ ಇತರರಿಗೆ ಮಾದರಿಯಾಗಿದೆ. ಕೈಗಾರಿಕಾ ಪ್ರದೇಶ ತಾಲೂಕು ರಾಮದೇವಪುರ ಗ್ರಾಮದ ಶ್ರೀ ಆರ್.ಜಿ. ಗಿರೀಶ್ ಅವರು ಏಕಲವ್ಯ ಜೀವಜಲ ಫೌಂಡೇಶನ್ ಸಂಸ್ಥಾಪಕರಾಗಿದ್ದಾರೆ. ಸಂಸ್ಥೆಯು ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಹಾಸನ ಹಾಗೂ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಹೊಂಗೆ, ಬೇವು, ಹಿಪ್ಪೆ, ಹಲಸು, ಮಾವು ಹೀಗೆ ಹಲವಾರು ರೀತಿಯ ಗಿಡಗಳನ್ನು ನೆಟ್ಟು ಪೋಷಿಸಿದ್ದಾರೆ. ಅವರ ಕಾರ್ಯವೈಖರಿಯನ್ನ, ಪರಿಸರ ಪ್ರೇಮವನ್ನ, ಅದರ ಬದ್ಧತೆಯನ್ನು ಗುರುತಿಸಿ ಪರಿಸರ ಸೇವೆಯನ್ನು ಗುರುತಿಸಿ ಈ ವರ್ಷ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ವಿಶೇಷ ಮಲೆನಾಡು ಮತ್ತು ಕರಾವಳಿ ವಲಯ ವೈಯಕ್ತಿಕ ವಿಭಾಗ ಶ್ರೀ ಸಿ.ಎಂ. ವೆಂಕಟೇಶ್ ಚಾಮರಾಜನಗರ. ಇದಕ್ಕಾಗಿ ಇವರು ತಮ್ಮ ಸ್ವಂತ ಮನೆಯನ್ನು ಮಾರಾಟ ಮಾಡಿ 50 ಲಕ್ಷಕ್ಕೂ ಹೆಚ್ಚು ಹಣ ಇದುವರೆಗೆ ಖರ್ಚು ಮಾಡಿದ್ದಾರೆ. ಸುತ್ತಮುತ್ತಲಿನ ಜನರಿಂದ ಸಾಲುಮರದ ವೆಂಕಟೇಶ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಶ್ರೀಯುತರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರ ಶ್ಲಾಘನೀಯ ಪರಿಸರ ಸೇವೆಯನ್ನು ಗುರುತಿಸಿ ಈ ವರ್ಷ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಉತ್ತರ ವಲಯದ ಸಂಸ್ಥೆ ವಿಭಾಗ ಮಾತಾಜಿ ಸೇವಾ ಸಂಸ್ಥೆ ಬಸವ ಕಲ್ಯಾಣ ಬೀದರ್. ಪರಿಸರ ಸಂರಕ್ಷಣೆಯ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡಂತಹ ಮಾತಾಜಿ ಸೇವಾ ಸಂಸ್ಥೆ ಅದರ ಅಧ್ಯಕ್ಷರಾದ ಎಸ್.ವಿ. ಚಾಕುರಿ ಅವರ ನೇತೃತ್ವದಲ್ಲಿ ಅನೇಕ ವರ್ಷಗಳಿಂದ ನೀರಿನ ಸಂರಕ್ಷಣೆ, ಅರಣ್ಯ ಮತ್ತು ಜೀವ ವೈವಿಧ್ಯತೆ ಸಂರಕ್ಷಣೆಯ ಜೊತೆಗೆ ಮಳೆ ನೀರು ಕೊಯ್ಲು ಯೋಜನೆ, ಸರ್ಕಾರಿ ಕೆರೆ ಬಾವಿಗಳ ಸ್ವಚ್ಛತಾ ಕಾರ್ಯಕ್ರಮ, ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವುದು ಹೀಗೆ ಪರಿಸರ ಪ್ರೇಮವನ್ನ ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ಪರಿಸರ ಕಾಳಜಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ನಿರಂತರವಾಗಿ ಪರಿಸರ ಸಂರಕ್ಷಣೆ ಕುರಿತು ಉಪನ್ಯಾಸ ನೀಡಿದ್ದಾರೆ. ಶ್ರೀಯುತರು ಪರಿಸರ ಕಾಳಜಿಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಬಂದಿದೆ. ಶ್ಲಾಘನೀಯ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದಿಸೋಣ ಮತ್ತೊಮ್ಮೆ ಈ 6 ಜನ ಸಾಧಕರನ್ನ ನಮ್ಮ ಚಪ್ಪಾಳೆಗಳ ಮೂಲಕ. ಲಾಸ್ಯ ವೇದಿಕೆಗೆ ಬರಬೇಕು. ಇಂಗ್ಲಿಷ್ ಪ್ರಬಂಧ ಸ್ಪರ್ಧೆ ಪ್ರೌಢಶಾಲಾ ವಿಭಾಗದಲ್ಲಿ ಇದೀಗ ಎಸ್ಎ 10ನೇ ತರಗತಿ BM ಇಂಗ್ಲಿಷ್ ಸ್ಕೂಲ್. ತೃತೀಯ ಬಹುಮಾನ ಕಾಫಿಶ್ರೀ ಪಿ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್. ಕಾನ್ಸಲೇಷನ್ ಅಂದರೆ ಸಮಾಧಾನಕರ ಬಹುಮಾನ ಹಲಿಮಾ ಸೈದ 10ನೇ ತರಗತಿ BM ಇಂಗ್ಲಿಷ್ ಸ್ಕೂಲ್. ಇದು ಇಂಗ್ಲಿಷ್ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿರುವಂತಹ ವಿಜೇತರ ತಂಡ. ಮೊದಲಿಗೆ ಪ್ರಥಮ ಬಹುಮಾನವನ್ನು ಸ್ವೀಕಾರ ಮಾಡಿದ್ದಾಳೆ ಲಾಸ್ಯ 10. ವಿಚಾರಗಳು ಬೇಕು ಅಂತ ಹೇಳಿದಾಗ ಆ ವಿಚಾರಗಳು ಅವರಿಗೆ ಗ್ರಹಿಕೆ ಆಗಬೇಕು ಅಂದ್ರೆ ಅದಕ್ಕೆ ಪೂರಕ ಎಸ್ಎ ರೈಟಿಂಗ್. ಶಾಲಿನಿ ಎಂ ದ್ವಿತೀಯ ಬಹುಮಾನ BM ಇಂಗ್ಲಿಷ್ ಸ್ಕೂಲ್ 10ನೇ ತರಗತಿ. ಬರಲಿ ಚಪ್ಪಾಳೆಯ ಪ್ರೋತ್ಸಾಹ. ನಾವೆಲ್ಲರೂ ಕೂಡ ನಿರಂತರವಾಗಿ ಚಪ್ಪಾಳೆಗಳನ್ನು ನೀಡೋಣ, ಈ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡೋಣ, ಅಭಿನಂದನೆ ಸಲ್ಲಿಸೋಣ. ಮುಂದಿನ ಸ್ಪರ್ಧೆ ಕನ್ನಡ ಪ್ರಬಂಧ ಸ್ಪರ್ಧೆ. ಮೊದಲ ಬಹುಮಾನಕ್ಕೆ ಪಾತ್ರರಾಗಿದ್ದಾಳೆ. ಅಲ್ಲಿ ಬರೆಯುವಂತ ಅಚಾಕಚಕ್ಯತೆ, ಸೂಕ್ಷ್ಮತೆಯನ್ನ ಗ್ರಹಿಸಿ ಬಹುಮಾನ ಪಡೆದುಕೊಂಡಿದ್ದಾರೆ. ಮೊದಲ ಬಹುಮಾನ ಯಾಶಿಕಾ ಬೈ. ಬರಲಿ ಬಹುಮಾನ ಎಂ ಲಕ್ಷ್ಮೀ ರಂಗನಾಥ್ 10ನೇ ತರಗತಿ RV ಇಂಗ್ಲಿಷ್ ಹೈಸ್ಕೂಲ್. ದಯಮಾಡಿ ಚಿತ್ರಕಲಾ ಸ್ಪರ್ಧೆಯ ಬಹುಮಾನ ವಿಜೇತರು ಚಿತ್ರಕಲಾ ಸ್ಪರ್ಧೆ ಪ್ರೈಮರಿ ಸ್ಕೂಲ್. ಮೊದಲಿಗೆ ಕೊಡ್ತಾರೆ. ಮೊದಲ ಬಹುಮಾನ ಹಿತಾ ಸುಕೃತಿ JS 4ನೇ ತರಗತಿ ಅನ್ವೇಷಣಾ ವಾಟರ್ಸಿರಿ ಹೆಣ್ಣೂರು ಗಾರ್ಡನ್ ಬೆಂಗಳೂರು. ಎಸ್ ಕಡಂಬಿ ವಿದ್ಯಾ ಕೇಂದ್ರ ಬಸವೇಶ್ವರ ನಗರ್ ಬೆಂಗಳೂರು. ನಿಮ್ಮ ಮುಂದೆ ಇದೀಗ ಪೂರ್ವಿ ಪಿ. ಮೂರನೆಯ ಬಹುಮಾನ ಪಿ ರೋಮಾ ಮೃಣಾಲಿನಿ LKG ಸೋಫಿಯಾ ಹೈಸ್ಕೂಲ್. ಯಾರಿಗೂ ಯಾರಿಗಿಲ್ಲ ಈ ಭಾಗ್ಯ. ಇಂಥದೊಂದು ಪ್ರೋತ್ಸಾಹ ಮಕ್ಕಳಿಗೆ ಅತ್ಯಂತ ಅವಶ್ಯಕ. ಮೂರನೇ ಬಹುಮಾನ ಪಿ ರೋಮಾ ಮೃಣಾಲಿನಿ LKG ಸೋಫಿಯಾ ಹೈಸ್ಕೂಲ್. ಹಾಗೆ ಮುಂದೆ ಸಮಾಧಾನಕರ ಬಹುಮಾನ ಬಸವರಾಜ್ 1ನೇ ತರಗತಿ ಎವಬ್ರೈಟ್ ಹೈಸ್ಕೂಲು. ದಯಮಾಡಿ ಸಮಾಧಾನಕರ ಬಹುಮಾನವನ್ನು ಪಡೆದಂತ ಬಸವರಾಜ್ ವೇದಿಕೆಯಲ್ಲಿ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದು, ಈ ಪುರಾಣಿ ಮಕ್ಕಳ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿರುತ್ತೆ ಅದಕ್ಕೆ ನೋಡಿ ಪೂರಕವಾಗಿ ನರೇಂದ್ರ ಸ್ವಾಮಿ ಸರ್ ಅವ್ರನ್ನ ಎತ್ಕೊಂಡು ಆ ಬಹುಮಾನಗಳನ್ನ ಕೊಡೋದಕ್ಕೆ ವಿಶೇಷವಾಗಿ ನೀಡ್ತಾ ಇದ್ದಾರೆ. ಮಿಡಲ್ ಸ್ಕೂಲ್ನಲ್ಲಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾಗಿರುವಂತವರು ಮೊದಲ ಬಹುಮಾನ ಕಾವ್ಯ ಲಕ್ಷ್ಮಿ ಸಂದರ್ಶನ್. ವನ್ಯಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ರೂಪಿಸಿರುವಂತಹ ಪುಸ್ತಕ ತುಂಬಿತು 2 ವರ್ಷ ಹಸಿರು ಸಂರಕ್ಷಣೆಯ ಹರ್ಷ. ಬರಲಿ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ.
ಇದೀಗ ವೇದಿಕೆಯಲ್ಲಿ ಲೋಕಾರ್ಪಣೆ ಆಗ್ತಾ ಇರುವಂತಹ ಪುಸ್ತಕ ಮಾಹಿತಿ ಕಣಜ. ವಿಶೇಷ ಎಲ್ಲ ಪರಿಸರ ದಿನ, ವಿಶ್ವ ವನ್ಯಜೀವಿ ದಿನ, ಅಂತಾರಾಷ್ಟ್ರೀಯ ಅರಣ್ಯ ದಿನ, ವಿಶ್ವ ಆನೆ ದಿನ ಇರ್ತೀವಿ. ಇಂತಹ 40 ದಿನಗಳ ಆಚರಣೆ ಹಿನ್ನೆಲೆ ಮತ್ತು ಹೆಚ್ಚಿನ ಮಾಹಿತಿ ಒಳಗೊಂಡಂತ ಮಾಹಿತಿ ಕಣಜ 40 ಮಾಹಿತಿ ಪತ್ರಿಕೆಗಳ ಸಂಕಲನವನ್ನ ಕರ್ನಾಟಕ ಅರಣ್ಯ ಇಲಾಖೆ ಸಿದ್ಧಪಡಿಸಿದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಲೋಕಾರ್ಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಾಕ್ಷಿಯಲ್ಲಿ ಇದೀಗ ಬಿಡುಗಡೆಗೊಂಡಿದೆ ಮಾಹಿತಿ ತುಂಬಿತು 2 ವರ್ಷ ಹಸಿರು ಸಂರಕ್ಷಣೆಯ ಹರ್ಷ. ಈ ಹೊತ್ತಿಗೆಯನ್ನ ಇನ್ನೀಗ ತಮ್ಮೆಲ್ಲರಿಗಾಗಿ ಜನಾರ್ಪಣೆಗೊಳಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಇದು ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ರೂಪಿಸಿರುವಂತಹ ಪುಸ್ತಕ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ವಿಶೇಷ ಅದಕ್ಕೆ ಪ್ರತಿವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಮತ್ತೆರಡು ಪುಸ್ತಕಗಳ ಲೋಕಾರ್ಪಣೆಗೂ ಕೂಡ ಮುಂದಾಗಿದ್ದಾರೆ. ಪರಿಸರ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ ವೇದಿಕೆಯಲ್ಲಿ. ಅದಲ್ಲದೆ ವಿಶೇಷ ಅನ್ನೋದಾದ್ರೆ ಇನ್ನೀಗ ಮುಂದುವರಿಸೋಣ. ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತ 2 ಸರ್ಕಾರಿ ಆದೇಶವನ್ನ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಲಾಗ್ತಾ ಇದೆ. ಸಮಿತಿಯನ್ನ ರಚನೆ ಮಾಡುವ ವಿಚಾರ ಒಂದು. ಮತ್ತೊಂದು, ಮರಗಳ ಸುತ್ತ 1 ಮೀಟರ್ ಅಳತೆಯಲ್ಲಿ ಯಾವುದೇ ರೀತಿಯಾದಂತಹ ಕಾಂಕ್ರೀಟ್ ಇರ್ಬೋದು, ಕಲ್ಲಿರ್ಬೋದು, ಸಿಮೆಂಟ್ ಬ್ಲಾಕ್ಗಳನ್ನ ಇಡುವುದನ್ನ ತೆರವುಗೊಳಿಸಿ ಅಲ್ಲಿ ಮರ ಸುರಕ್ಷತೆಯಿಂದ ಬೆಳೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಆದೇಶ ಕೂಡ ಇಲ್ಲಿ ಅಡಗಿದೆ. ಸರ್ಕಾರದ 2 ಆದೇಶಗಳು ಹಿಂದಿವೆ. ಪ್ಲಾಸ್ಟಿಕ್ ಬಾಟಲ್ಗಳ ವೈಜ್ಞಾನಿಕ ನಿರ್ವಹಣೆ ಕುರಿತು ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಮುಂದುವರೆದ ಭಾಗವಾಗಿ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಜೊತೆಯಲ್ಲಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.